ಹಾಯ್ ಫ್ರೆಂಡ್ಸ್, ಗಂಡಿಕೋಟ ಪಾರ್ಟ್ 2 ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ನಾವು ಪಾರ್ಟ್ 1 ವಿಡಿಯೋದಲ್ಲಿ ಜೈಲು ಮತ್ತು ಕೋಟೆ ಮಾಧವರಾಯ ಸ್ವಾಮಿ ದೇವಸ್ಥಾನ ನೋಡಿದ್ರಿ. ಈ ವಿಡಿಯೋದಲ್ಲಿ ಮಸೀದು ಮತ್ತು ಇನ್ನೊಂದು ದೇವಸ್ಥಾನ ಮತ್ತು ವ್ಯೂ ಪಾಯಿಂಟು ಮತ್ತು ರಾಣಿ ಮಹಲು, ನದಿಗೆ ಹೋಗುವಂಥ ದಾರಿ ಎಲ್ಲ ನೋಡೋಣ. ನೀವು ಯಾರಾದರೂ ಪಾರ್ಟ್ 1 ನೋಡಿಲ್ಲ ಅಂದರೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿರುತ್ತೆ, ಒಮ್ಮೆ ಚೆಕ್ ಮಾಡಿ. ಈಗ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇದು ಬಂದು ದೊಡ್ಡ ಕಲ್ಯಾಣಿ ಕೋನೇರು ಅಂತ ಕರೀತಾರೆ ತೆಲುಗುನಲ್ಲಿ. ದೊಡ್ಡ ಕೋನೇರು ಅಂತ ಅಂದರೆ ದೊಡ್ಡ ಕಲ್ಯಾಣಿ ಅಂತ. ಈ ಗಂಡಿಕೋಟೆಯಲ್ಲಿರುವ ಕಲ್ಯಾಣಿಗಳಿಗೆಲ್ಲ ಇದೊಂದು ದೊಡ್ಡ ಕಲ್ಯಾಣಿ ಆಗಿರೋದ್ರಿಂದ ದೊಡ್ಡ ಕಲ್ಯಾಣಿ ಅಂತ ಕರೀತಾರೆ. ಇದು ಬಂದು ಗಂಡಿಕೋಟೆಯಲ್ಲಿರುವಂಥ ಮಸೀದಿ. ನೋಡಿ, ನಾನು ಇದುವರೆಗೂ ಯಾವುದೇ ಮಸೀದಿಯಲ್ಲಿ ಹೋಗಿಲ್ಲ, ಇದೇ ಫಸ್ಟ್ ಟೈಮು ಹೋಗ್ತಾ ಇರೋದು. ನೋಡೋಣ ಯಾವ ಥರ ಇರುತ್ತೆ ಅಂತ. ಇದು ಬಂದು ಜುಮ್ಮಾ ಮಸೀದಿ. ನೋಡಿ, ಈಗ ಎಲ್ಲ ಕ್ಲೋಸ್ ಮಾಡೋ ಟೈಮ್ ಆಗಿರೋದ್ರಿಂದ ಎಲ್ಲ ಆಚೆ ಕಳಿಸಿದ್ದಾರೆ. ನಾವು ರಿಕ್ವೆಸ್ಟ್ ಮಾಡಿಕೊಂಡು ಹಂಗೆ ಹೋಗಿ ಬಂದ್ಬಿಡ್ತೀರಿ ಅಂತ ಹೋಗ್ತಾ ಇದ್ದೀರಿ. ಬನ್ನಿ, ಬೇಗ ಒಳಗಡೆ ಯಾವ ಥರ ಇರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಇದು ಒಳಗಡೆ ಡಿಸೈನ್ ಮಾತ್ರ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಆಗಿನ ಕಾಲದಲ್ಲಿ ನೋಡ್ಬೋದು ಯಾವ ಥರ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಇದು ಮಸೀದಿ ಪಕ್ಕದಲ್ಲಿರುವಂತ ಧಾನ್ಯಗಾರ ಗೃಹ, ಅಂದ್ರೆ ದವಸ ಧಾನ್ಯಗಳನ್ನು ಸ್ಟೋರ್ ಮಾಡ್ತಿದ್ದಂತ ಕೊಠಡಿ. ಇದು ನೋಡ್ಬೋದು ಯಾವ ತರ ಇದೆ ಅಂತ. ಸೇಮು ಜೈಲಿದ್ದಂಗೆ ಇರುತ್ತೆ. ಬಟ್ ವ್ಯತ್ಯಾಸ ಏನಪ್ಪಾ ಅಂದ್ರೆ ಅದರಲ್ಲಿ ಜನಗಳನ್ನ ಹಾಕ್ತಾ ಇದ್ರು, ಇದರಲ್ಲಿ ದವಸ ಧಾನ್ಯಗಳನ್ನ ಹಾಕ್ತಾ ಇದ್ರು, ಅಷ್ಟೇ ವ್ಯತ್ಯಾಸ. ಇದರ ಪಕ್ಕದಲ್ಲೇ ನಮಗೆ ಮತ್ತೊಂದು ದೇವಸ್ಥಾನ ಕಾಣುತ್ತೆ. ಆ ದೇವಸ್ಥಾನ ಹತ್ರ ಹೋಗೋಣ ಬನ್ನಿ. ಈಗ ಇದೇ ಆ ದೇವಸ್ಥಾನ. ಈ ಗಂಡಿಕೋಟೆಯಲ್ಲಿರುವಂಥ ದೇವಸ್ಥಾನಗಳಲ್ಲಿ ಆಗಲಿ ಮಸೀದಿಯಲ್ಲಿ ಆಗಲಿ ಪೂಜೆ ಪುನಸ್ಕಾರಗಳು ಯಾವುದೂ ಇಲ್ಲ. ಯಾಕೆಂದರೆ ಯಾವುದೇ ಥರ ದೇವರ ವಿಗ್ರಹನೂ ಇಕ್ಕಿಲ್ಲ. ಓನ್ಲಿ ಟೂರಿಸ್ಟು ಮತ್ತು ಸಿನಿಮಾ ಚಿತ್ರೀಕರಣಕ್ಕೆ ಮಾತ್ರ ಉಪಯೋಗ ಮಾಡ್ತಿದ್ದಾರೆ ಇಲ್ಲಿರುವಂಥ ದೇವಸ್ಥಾನಗಳಾಗಲಿ ಮಸೀದಿ ಆಗಲಿ. ಈಗಾಗಲೇ ಹಲವು ಸಿನಿಮಾಗಳನ್ನು ಇಲ್ಲಿ ಚಿತ್ರೀಕರಣ ಮಾಡಿದ್ದಾರೆ. ಬನ್ನಿ ಈಗ ದೇವಸ್ಥಾನ ಒಳಗಡೆ ಯಾವ ಥರ ಐತೆ ಅಂತ ನೋಡೋಣ. ನಮಗೆ ದೇವಸ್ಥಾನದ ಹಿಂಭಾಗದಲ್ಲಿ ಈ ತರ ಒಂದು 2 ಚಿಕ್ಕದಾದ ದೇವಸ್ಥಾನಗಳು ನೋಡಲು ಸಿಗ್ತವೆ. ಬಟ್ ಈ ದೇವಸ್ಥಾನಗಳಲ್ಲೂ ಅಷ್ಟೇ ಯಾವುದೇ ತರ ದೇವರು ಇಲ್ಲ. ಈ ದೇವಸ್ಥಾನ ಎಲ್ಲ ನೋಡಿಕೊಂಡು ಈ ದೇವಸ್ಥಾನ ಪಕ್ಕದಲ್ಲೇ ನಮಗೆ ವ್ಯೂ ಪಾಯಿಂಟ್ ಇರುತ್ತೆ. ವ್ಯೂ ಪಾಯಿಂಟ್ ನೋಡೋಣ ಬನ್ನಿ. ಈಗ ಗಂಡಿಕೋಟೆಗೆ ಬಂದ ಮೇಲೆ ವ್ಯೂ ಪಾಯಿಂಟ್ ನೋಡ್ತಿದ್ರೆ ಈ ಟ್ರಿಪ್ಪೇ ವೇಸ್ಟ್ ಆಗುತ್ತೆ. ಸೊ ಹಂಗಾಗಿ ವ್ಯೂ ಪಾಯಿಂಟ್ ನೋಡಲೇಬೇಕು. ಬನ್ನಿ ವ್ಯೂ ಪಾಯಿಂಟ್ ನೋಡೋಣ. It's not a game, it's a rich thing.
ಇದೇ ನೋಡಿ ಮೇನ್ ಗಂಡಿಕೋಟ ವ್ಯೂ ಪಾಯಿಂಟು. ಇಲ್ಲಿಂದ ನೋಡಿದ್ರೆ ನಮಗೆ ಸನ್ರೈಸು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಹಂಗಾಗಿ ಮಾರ್ನಿಂಗ್ ಟೈಮು ಜಾಸ್ತಿ ಜನ ಬರ್ತಾರೆ ಇಲ್ಲಿಗೆ. ಸನ್ಸೆಟ್ಟು ಕಾಣಿಸುತ್ತೆ, ಬಟ್ ಅಷ್ಟೊಂದು ಕ್ಲಿಯರ್ ಆಗಿ ಕಾಣಿಸಲ್ಲ. ಸನ್ರೈಸ್ ಮಾತ್ರ ತುಂಬ ಅದ್ಭುತವಾಗಿ ಕಾಣಿಸುತ್ತೆ ಇಲ್ಲಿಂದ. ವ್ಯೂ ಪಾಯಿಂಟ್ ನೋಡಿಕೊಂಡು ಹಂಗೆ ಹಿಂದೆ ಬಂದರೆ ಮಸೀದಿ ಪಕ್ಕದಲ್ಲಿ ಒಂದು ದಾರಿ ಕಾಣಿಸುತ್ತೆ ನಮಗೆ. ಇಲ್ಲಿಂದ ನಮಗೆ ರಾಣಿ ಮಹಲ್ಗೆ ಎಲ್ಲ ದಾರಿ ಇರುತ್ತೆ ನೋಡ್ಬೋದು. ಈ ಮಸೀದಿ ಹಿಂಭಾಗದಲ್ಲಿರುತ್ತೆ ಈ ದಾರಿ. ಬನ್ನಿ ಈಗ ಹೋಗೋಣ. ನಮಗೆ ಸ್ಟಾರ್ಟಿಂಗಲ್ಲಿ ಈ ಥರ ಒಂದು ಕೊಠಡಿ ಕಾಣಿಸುತ್ತೆ. ಇದು ನಾನು ಗನ್ ಪೌಡ್ರ್ ಮಾಡುವಂಥ ಕೊಠಡಿ ಅಂದ್ಕೊಂಡೆ, ಅಲ್ಲ, ಇದು ಯಾವುದೋ ಒಂದು ದೇವಸ್ಥಾನ ಇರ್ಬೋದು. ನೋಡಿ ಯಾವ ಥರ ಐತೆ ಒಳಗಡೆ ಅಂತ ತೋರಿಸ್ತೀನಿ ನಿಮಗೆ. ನಾವು ಹಂಗೆ ಇನ್ನು ಸ್ವಲ್ಪ ಮುಂದೆ ನಡ್ಕೊಂಡು ಬಂದರೆ ನಮಗೆ ಈ ಥರ ಒಂದು ಕಟ್ಟಡ ಕಾಣಿಸುತ್ತೆ. ಇದೇನಪ್ಪ ಅಂದರೆ ರಾಣಿ ಮಹಲ್. ನೋಡ್ಬೋದು ಯಾವ ಥರ ಆಗಿದೆ ಅಂತ ರಾಣಿ ಮಹಲ್. ಈ ದಾರಿ ಏನಪ್ಪ ಅಂದರೆ ಆಗಿನ ಕಾಲದ ರಾಜರು ನದಿಗೆ ಹೋಗುತ್ತಿದ್ದಂಥ ದಾರಿ ಇದು. ನದಿಗೆ ಹೋಗುತ್ತಿದ್ದಂಥ ದಾರಿಯಲ್ಲೇ ರಾಣಿ ಮಹಲ್ ಇರ್ತಾ ಇತ್ತು. ಇಲ್ಲಿ ನಮಗೆ ನೋಡೋಕೆ ಏನೂ ಇಲ್ಲ, ಯಾಕಂದರೆ ಎಲ್ಲ ಬಿದ್ದೋಗಿದೆ. ಇದು ನೋಡಿಕೊಂಡು ನಾವು ಹಂಗೆ ಇನ್ನು ಸ್ವಲ್ಪ ಮುಂದೆ ಬಂದರೆ ನಮಗೆ ಗನ್ ಪೌಡರ್ ರೆಡಿ ಮಾಡ್ತಿದ್ದಂಥ ಕಟ್ಟಡ ಕಾಣಿಸುತ್ತೆ. ಅದು ನಾವು ಇಲ್ಲಿಂದ ಇನ್ನೊಂದು ಅರ್ಧ ಕಿಲೋಮೀಟರ್ ಅಷ್ಟು ನಡ್ಕೊಂಡು ಹೋಗ್ಬೇಕಾಗುತ್ತೆ. ಬನ್ನಿ ಈಗ ಅಲ್ಲಿಗೆ ಹೋಗೋಣ. ಇದೇ ನೋಡಿ ಗನ್ ಪೌಡರ್ ರೆಡಿ ಮಾಡ್ತಿದ್ದಂಥ ಕಟ್ಟಡ. ಇದು ಬಂದು ನದಿಯ ದಡದಲ್ಲಿರುತ್ತೆ, ಅಂದರೆ ನದಿ ಪಕ್ಕದಲ್ಲೇ ಇರುತ್ತೆ. ಇದು ಫುಲ್ಲು ಕೋಟೆಯ ಲಾಸ್ಟ್ಗೆ ಇದೆ. ಇದು ಇಲ್ಲಿಗಂಟ ಜಾಸ್ತಿ ಜನ ಬರೋದೇ ಇಲ್ಲ. ನಾನು ನಿಮಗೆ ತೋರಿಸ್ಲೇಬೇಕು ಅಂತ ನಾನು ಇಲ್ಲಿಗಂಟ ಬಂದಿದ್ದೀನಿ. ಇದಿಷ್ಟು ಈ ವಿಡಿಯೋ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಹಾಗೆ ಯಾರಾದರೂ ಹೊಸಬ್ರು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಈಗ ಗನ್ ಪೌಡರ್ ರೆಡಿ ಮಾಡ್ತಿದ್ದಂಥ ಕಟ್ಟಡ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ ನೋಡಿ.